ಅಂದಿದ್ರೆ ನಾನು ಒಪ್ಕೊಂತಿದ್ದೆ ಮಗನೇ ಸಿದ್ದರಾಮಯ್ಯ ಅಂತಂದ್ರೆ ಈ ಭಾಷೆ ನನಗೂ ಹೇಳಕ್ ಬರ್ತೈತೆ. ಇದಕ್ಕಿಂತ ಬಹಳ ಹೊರಟು ಭಾಷೆದಾಗ ಹೇಳಕ್ ಸಾಧ್ಯತೆ ಐತೆ. ನಾನು ಉತ್ತರ ಕರ್ನಾಟಕದವನು, ಗಂಡು ಮೆಟ್ಟಿದ ನಾಡಿನೊಳಗೆ ಹುಟ್ಟಿದವನು. ಇದಕ್ಕಿಂತ ಹೊರಟು ಭಾಷೆ ಉತ್ತರ ಕರ್ನಾಟಕದ ಹೆಂಗಿದೆ ಭಾಷೆ ಅನ್ನೋದು ಮಾಧ್ಯಮದವರಿಗೂ ಗೊತ್ತು, ಅನಂತಕುಮಾರ್ ಹೆಗಡೆಗೂ ಗೊತ್ತು ಮಾಡ್ಬೇಕಾಗತ್ತೆ. ಇನ್ನೇ ಮುಂದುವರೆದ್ರೆ ಅವರು ಟೀಕೆ ಮಾಡು, ಆ ಟೀಕೆಗೆ ಉತ್ತರ ಕೊಡ್ತೀವಿ. ಸರ್, ಕರ್ನಾಟಕ ರಾಜಕಾರಣಕ್ಕೆ ಹೆಸರಾಗೈತೆ. ಅದಕ್ಕೆ ನಾನು ಹೇಳ್ತೀನಿ, ಸಂಸ್ಕಾರವನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಭಾಳ ಸಂಸ್ಕಾರ ಗೊತ್ತಿಲ್ಲ ಅಂತ ಭಾಳ ಸ್ಮೂತ್ ಆಗಿ ಹೇಳಿದ್ದಾರೆ. ಆದರೆ ನಾನು ಆ ರೀತಿ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಇದನ್ನೇ ಮುಂದುವರಿಸಿದ್ರೆ ಇವನಿಗಿಂತ ಕೆಟ್ಟ ಭಾಷೆದಾಗ ನಾನು ಹೇಳ್ಬೇಕಾಗುತ್ತೆ. ಅಂದಿದ್ರೆ ನಾನು ಒಪ್ಕೊಂತಿದ್ದೆ ಮಗನೇ ಸಿದ್ದರಾಮಯ್ಯ ಅಂತಂದ್ರೆ ಈ ಭಾಷೆ ನನಗೂ ಹೇಳಕ್ ಬರ್ತೈತೆ. ಇದಕ್ಕಿಂತ ಬಹಳ ಹೊರಟು ಭಾಷೆದಾಗ ಹೇಳಕ್ ಸಾಧ್ಯತೆ ಐತೆ. ನಾನು ಉತ್ತರ ಕರ್ನಾಟಕದವನು, ಗಂಡು ಮೆಟ್ಟಿದ ನಾಡಿನೊಳಗೆ ಹುಟ್ಟಿದವನು. ಇದಕ್ಕಿಂತ ಹೊರಟು ಭಾಷೆ ಉತ್ತರ ಕರ್ನಾಟಕದ ಹೆಂಗಿದೆ ಭಾಷೆ ಅನ್ನೋದು ಮಾಧ್ಯಮದವರಿಗೂ ಗೊತ್ತು, ಅನಂತಕುಮಾರ್ ಹೆಗಡೆಗೂ ಗೊತ್ತು ಮಾಡ್ಬೇಕಾಗತ್ತೆ. ಇನ್ನೇ ಮುಂದುವರೆದ್ರೆ ಅವರು ಟೀಕೆ ಮಾಡು, ಆ ಟೀಕೆಗೆ ಉತ್ತರ ಕೊಡ್ತೀವಿ. ಸರ್, ಕರ್ನಾಟಕ ರಾಜಕಾರಣಕ್ಕೆ ಹೆಸರಾಗೈತೆ. ಅದಕ್ಕೆ ನಾನು ಹೇಳ್ತೀನಿ, ಸಂಸ್ಕಾರವನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಭಾಳ ಸಂಸ್ಕಾರ ಗೊತ್ತಿಲ್ಲ ಅಂತ ಭಾಳ ಸ್ಮೂತ್ ಆಗಿ ಹೇಳಿದ್ದಾರೆ. ಆದರೆ ನಾನು ಆ ರೀತಿ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಇದನ್ನೇ ಮುಂದುವರಿಸಿದ್ರೆ ಇವನಿಗಿಂತ ಕೆಟ್ಟ ಭಾಷೆದಾಗ ನಾನು ಹೇಳ್ಬೇಕಾಗುತ್ತೆ. ಅಂದಿದ್ರೆ ನಾನು ಒಪ್ಕೊಂತಿದ್ದೆ ಮಗನೇ ಸಿದ್ದರಾಮಯ್ಯ ಅಂತಂದ್ರೆ ಈ ಭಾಷೆ ನನಗೂ ಹೇಳಕ್ ಬರ್ತೈತೆ. ಇದಕ್ಕಿಂತ ಬಹಳ ಹೊರಟು ಭಾಷೆದಾಗ ಹೇಳಕ್ ಸಾಧ್ಯತೆ ಐತೆ. ನಾನು ಉತ್ತರ ಕರ್ನಾಟಕದವನು, ಗಂಡು ಮೆಟ್ಟಿದ ನಾಡಿನೊಳಗೆ ಹುಟ್ಟಿದವನು. ಇದಕ್ಕಿಂತ ಹೊರಟು ಭಾಷೆ ಉತ್ತರ ಕರ್ನಾಟಕದ ಹೆಂಗಿದೆ ಭಾಷೆ ಅನ್ನೋದು ಮಾಧ್ಯಮದವರಿಗೂ ಗೊತ್ತು, ಅನಂತಕುಮಾರ್ ಹೆಗಡೆಗೂ ಗೊತ್ತು ಮಾಡ್ಬೇಕಾಗತ್ತೆ. ಇನ್ನೇ ಮುಂದುವರೆದ್ರೆ ಅವರು ಟೀಕೆ ಮಾಡು, ಆ ಟೀಕೆಗೆ ಉತ್ತರ ಕೊಡ್ತೀವಿ. ಸರ್, ಕರ್ನಾಟಕ ರಾಜಕಾರಣಕ್ಕೆ ಹೆಸರಾಗೈತೆ. ಅದಕ್ಕೆ ನಾನು ಹೇಳ್ತೀನಿ, ಸಂಸ್ಕಾರವನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಭಾಳ ಸಂಸ್ಕಾರ ಗೊತ್ತಿಲ್ಲ ಅಂತ ಭಾಳ ಸ್ಮೂತ್ ಆಗಿ ಹೇಳಿದ್ದಾರೆ. ಆದರೆ ನಾನು ಆ ರೀತಿ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಇದನ್ನೇ ಮುಂದುವರಿಸಿದ್ರೆ ಇವನಿಗಿಂತ ಕೆಟ್ಟ ಭಾಷೆದಾಗ ನಾನು ಹೇಳ್ಬೇಕಾಗುತ್ತೆ.